ಇನ್ನು ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಶುರುವಾಗಿದೆ. ಯಾತಕ್ಕಾಗಿ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರು, ಊಟ ಮಾಡಿದ್ರು, ಏನ್ ಚರ್ಚೆಗಳಾಗಿರ್ಬೋದು, ಇವೆಲ್ಲ ಒಂದಷ್ಟು ಪ್ರಶ್ನೆ ಹುಟ್ಟಾಕ್ಬಿಟ್ಟಿದೆ. ಹೀಗಾಗಿ ಎಂ.ಬಿ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಊಟಕ್ಕೆ ಕರೆದ್ರು ಕೂಡ ಸಿಎಂ ಬರ್ತಾರೆ, ಅದರಲ್ಲಿ ತಪ್ಪೇನಿದೆ. ಬೆಂಗಳೂರಿನಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಪಕ್ಷದಲ್ಲಿ ಹೈಕಮಾಂಡ್ ಇದೆ, ವರಿಷ್ಠರಿದ್ದಾರೆ, ಎಲ್ಲವನ್ನೂ ಕೂಡ ಅವರೇ ನೋಡ್ಕೊಳ್ತಾರೆ. ಊಟಕ್ಕಾಗಿ ಸೇರಿದ್ರು ಅಷ್ಟೇ. ನಾಳೆ ದಿನ ನಾನು ಕೂಡ ನಮ್ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಆಗ ಸಿದ್ದರಾಮಯ್ಯನವರು ನಮ್ಮನೆಗೂ ಊಟಕ್ಕೆ ಬರ್ತಾರೆ. ಊಟಕ್ಕೆ ಸೇರಿದ್ರಲ್ಲಿ ತಪ್ಪೇನಿದೆ? ಇದರಲ್ಲಿ ರಾಜಕೀಯ ಬರೋದಿಲ್ಲ. ರಾಜ್ಯ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಇದೆ, ಅದೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಎಂ.ಬಿ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು SC ST ಶಾಸಕರು ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಕೂಡಿ ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕರೆದು ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನೂ ರಾಜಕೀಯ ಇಲ್ಲ. ಮತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮನೆಗೆ ಕರೆದ್ರು ಊಟಕ್ಕೆ ಬರ್ತಾರೆ. ಬಂದಿದ್ದು ಯಾರು ಕೂಡ 2-3 ಸಲ. ತಪ್ಪೇನಿದೆ? ಪ್ರತ್ಯೇಕ ಈಗ ನಮ್ಮ ಮನೆಗೆ ನಾನು ಮುಖ್ಯಮಂತ್ರಿಗಳು ಕರೆದ್ರು ಬರ್ತಾರೆ, DK ಶಿವಕುಮಾರ್ ಕರೆದ್ರು ಬರ್ತಾರೆ. ಅದಕ್ಕೇನು ಸಂಬಂಧ ಇದೆ? ಹಾಗೇನಿಲ್ಲ. ಇದು ಸತೀಶ್ ಜಾರಕಿಹೊಳಿ ಮನೆಗೆ ಊಟಕ್ಕೆ ಕರೆದಿದ್ದಾರೆ, ಹೋಗಿದ್ದಾರೆ. ಅಂಥವು ಯಾವುದೂ ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಇದೆ. ಹೈಕಮಾಂಡು, ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಇವತ್ತು ಏನೇ ಇದು ಬಂದಾಗ ಎಲ್ಲ ಒಂದು ಒಗ್ಗಟ್ಟಿನ ನಿರ್ಣಯ ಎಲ್ಲ ವಿಚಾರದಲ್ಲಿ ಆಗ್ತದೆ. ಆದರೆ ಯಾರು ಮನೆಗೆ ಊಟಕ್ಕೆ ಹೋಗಬೇಕು ಹೋಗಬಾರ್ದು ಅಂತೇಳಿ ಅದನ್ನು ಇನ್ನು ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ನಮ್ಮ ಮನೆಗೆ ಊಟಕ್ಕೆ ಬಂದು ದೊಡ್ಡ ಸುದ್ದಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೇನು ಸಂಬಂಧ? ಬೊಂಬಾಯಿಯವ್ರು ನಾನು ಅವ್ರ ಮನೆಗೆ ನಾವು ಹೋಗಿದ್ದೆ, ಊಟಕ್ಕೆ ಹೋಗಿದ್ದೀನಿ. ಅಶೋಕ್ ಅವ್ರ ಕರೆದಾಗ ಊಟಕ್ಕೆ ಹೋಗಿದ್ದೀವಿ. ಏನು ತಪ್ಪೇನಿದೆ ಅದರಲ್ಲಿ? ಡಿನ್ನರ್ ಅಂದರೆ ಏನಾಗಿದೆ, ಅಲ್ಲಿ ಇವತ್ತು SC ST ಶಾಸಕರು ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಕೂಡಿ